ಮೇಡಮ್ ಒಂಚೂರು ನಾನು ಮಾತಾಡೋಕೆ ಬಿಡಿ, ನಾನೇನು ಉಸಿರಾಡೋಕ್ಕೆ ಬಿಡ್ತಾ ಇಲ್ಲ. ನೀವು ಹಿಂಗೆ ನೀವೇ ತಾನೇ ಮಾತಾಡ್ತಿರೋದು, ನಾನೆಲ್ಲಿ ಮಾತಾಡ್ತಾ ಇದ್ದೀನಿ? ಏನಾದ್ರು ಉಪ್ಪಿಟ್ಟು ತಿಂದ್ರಾ ಬೆಳಗ್ಗೆ ನೀವು? ನಾವ್ ಏನಾರು ತಿನ್ಲಿ ಫಸ್ಟ್ ಹೇಳಿ ರೀಸನ್. ಏನೇನೋ ತಿನ್ನಕ್ಕೆ ಹೋಗ್ಬಿಡಿ ಮೇಡಮ್. ತಿನ್ನೋದೇ ತಿಂದರೆ ಆಯ್ತಾ ಇಲ್ಲ ಇವತ್ತೊಂದು ದಿವಸ ಈ ಬಿಸಿಲಿಗೆ ಈ ವೆದರ್ಗೆ ಇನ್ನು ಏನೇನೋ ತಿಂದರೆ ಆಯ್ತದ ಹೇಳಿ? ಮೊನ್ನೆ ಯಾರೋ ಪೇಪರಲ್ಲಿ ನೋಡಿದ್ರೆ ಬಿರಿಯಾನಿ ತಿಂದಮೇಲೆ ಕಲ್ಲಂಗಡಿ ತಿಂದ್ರಂತೆ 4 ಜನನೂ ಹೊಗೆ ಹಾಕೊಂಡ್ಬಿಟ್ಟವ್ರೆ. ನಮಸ್ಕಾರ ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ, ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಮೆಸೇಜ್ ಕಳಿಸಿದ್ದಾರೆ ವೆಂಕಟೇಶ್ ಮೂರ್ತಿ ಅವರು. ರೂಪಶ್ ಅವರು ಟ್ರ್ಯಾಪ್ ಮಾಡಿ ಅಂತ ಬಂದಿದ್ದು ಕಾಲ್ ಮಾಡುವ ರೂಪಶ್. ಹಲೋ ಹಲೋ, ಹೇಳಿ. ಇದು ಮೇಡಮ್ ರೂಪಶ್ರೀ ಅವರಲ್ವಾ ನೀವು ಮಾತಾಡ್ತಿರೋದು? ಹೌದು. ಇಲ್ಲಿ ನಾನು ಕಿರಣ್ ಅಂತ ಅಂದ್ಬಿಟ್ಟು ಎಲ್ಲಿಂದ? ಹೇಳ್ತೀನಿ ಎಲ್ಲಿಂದ ಏನಕ್ಕೆ ಅಂತ. ಅದಕ್ಕಿಂತ ಮುಂಚೆ ಮೇಡಮ್ ದಯವಿಟ್ಟು ನೀವು ನನಗೆ ಕ್ಷಮಿಸ್ತೀರಾ ಅಂದರೆ ಮುಂದಕ್ಕೆ ಮಾತಾಡ್ತೀನಿ. ಏನಕ್ಕೆ ಕ್ಷಮಿಸ್ಬೇಕು? ಏನಾಯ್ತು? ಇಲ್ಲ, ನೀವು ಫಸ್ಟು ನಾನು ಕ್ಷಮಿಸ್ತೀನಿ ಅಂತ ನನಗೆ ಹೇಳಿದ್ರೆ ನಾನು ಮಾತಾಡ್ತೀನಿ. ಹಲೋ ಸರ್, ಈ ರೀಸನ್ನೇ ಗೊತ್ತಿಲ್ಲದೆ ಏನು ಕ್ಷಮಿಸ್ಬೇಕು? ಸುಮ್ಮನೆ ನಾನು ಕೇಳೋಕೆ ಹುಚ್ಚ ಮೇಡಮ್, ಸಾರಿನಾ ಕ್ಷಮಿಸಿ ಅಂತ. ಏನಕ್ಕಂದರೆ ಮೇಡಮ್ ಇವತ್ತೊಂದು ದಿವಸ ತಪ್ಪು ಮಾಡೋದು ದೊಡ್ಡದಲ್ಲ, ಅದನ್ನು ಒಪ್ಕೊಳ್ಳೋನು ದೊಡ್ಡವನು ಅಂತ ಹೇಳ್ತಾರೆ. ಅಲ್ಲ, ಏನು ಅನ್ನೋದೇ ಗೊತ್ತಿಲ್ಲದೆ ನೀವು ಸುಮ್ಮನೆ ಹೆಂಗೆ ಮಾತಾಡ್ತಾ ಇದ್ರೆ? ಸುಮ್ಮನೆ ಮಾತಾಡೋಕೆ ನನಗೇನು ಹುಚ್ಚಿಲ್ಲ ಮೇಡಮ್. ಸುಮ್ಮನೆ ಸರಿ, ಇಡಿ ಫೋನ್. ನಿಮಗೆ ಏನಾದರೂ ಸಾರಿ ಕೇಳ್ತಾರ ಫೋನ್ ಮಾಡ್ಬಿಟ್ಟು ಸುಮ್ಮನೆ ಯಾರಾದರೂ? ಹಲೋ ಹಲೋ, ಹೇಳಿ ಸರ್, ಏನ್ ಪ್ರಾಬ್ಲಮ್ ನಿಮ್ದು? ಕೇಳಕ್ಕಿಂತ ಮುಂಚೆನೆ ಪುಸುಕ್ ಅಂತ ನೀವು ಕಟ್ ಮಾಡಿದ್ರೆ ಏನ್ ಮೇಡಮ್? ಹೆಣ್ಣನ ಸಹನಾ ಮೂರ್ತಿ ಅಂತಾರೆ. ಅಲ್ಲ ಮತ್ತೆ ಅಲ್ಲ ಸರ್, ರೀಸನ್ ಹೇಳ್ಬೇಕು ತಾನೆ. ಕ್ಷಮಿಸಿ ಅಂತ ಕೇಳಕ್ಕಿನ್ನ ಮುಂಚೆ ರೀಸನ್ ಏನು ಅಂತ ಹೇಳ್ಬೇಕು. ನೀವು ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮ್ನೆ ಕ್ಷಮಿಸಿ ಅಂದ್ರೆ ಏನು ಕ್ಷಮಿಸ್ಬೇಕು? ನೀವು ಹೇಳಕ್ಕಿಂತ ಮುಂಚೆನೆ ನೀವು ಹಿಂಗೆ ಕಚ್ಚಾಕ್ ಬರ್ತಾ ಇದ್ದೀರಾ ಅಂದ್ರೆ ನೀವು ಹೇಳದ್ಮೇಲೆ ನೀವು ದೇವರಾಣೆ ಬಿಡೋದಿಲ್ಲ ಬಿಡಿ. ನೀವು ಕ್ಷಮಿಸೋ ಮನ್ಸಿಲ್ಲ ನಿಮ್ಗೆ. ನನಗೆ ಸರಿ, ಇಡಿ ಫೋನ್. ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ ಮೇಡಮ್? ಆಯ್ತು, ಯಾರು ಮತ್ತೆ ಏನು ಅನ್ನೋದೇ ರೀಸನ್ ಹೇಳ್ಬೇಕು ತಾನೆ ಫಸ್ಟ್. ಅಲ್ಲ ಹೇಳ್ತೀನಿ, ಯಾರು ಮಾಡ್ದಿರೋ ತಪ್ಪೇನು ಮಾಡಿಲ್ಲ ಮೇಡಮ್. ನಾನು ಅಂತ ಇದಲ್ಲ. ಅಯ್ಯೋ, ನೀವೇನ್ ತಪ್ಪು ಮಾಡಿದೀರ ಅಂತ ನಮ್ಗೇನ್ ಗೊತ್ತು ಸರ್? ನೀವೇನ್ ತಪ್ಪು ಮಾಡಿದೀರ ಅಂತ ಫಸ್ಟ್ ಹೇಳ್ಬೇಕು ತಾನೆ. ತಪ್ಪೇನ್ ಆಗಿದೆ ಅನ್ನೋದು ಗೊತ್ತಾರತ್ತಾನೆ ನಾವು ಹೇಳಕ್ಕೆ, ಕ್ಷಮಿಸಕ್ಕೆ. ಮೇಡಮ್ ಒಂಚೂರು ನಾನು ಮಾತಾಡೋಕೆ ಬಿಡಿ, ನಾನೇನು ಉಸಿರಾಡೋಕ್ಕೆ ಬಿಡ್ತಾ ಇಲ್ಲ. ನೀವು ಹಿಂಗೆ ನೀವೇ ತಾನೇ ಮಾತಾಡ್ತಿರೋದು, ನಾನೆಲ್ಲಿ ಮಾತಾಡ್ತಾ ಇದ್ದೀನಿ? ಏನಾದ್ರು ಉಪ್ಪಿಟ್ಟು ತಿಂದ್ರಾ ಬೆಳಗ್ಗೆ ನೀವು? ನಾವ್ ಏನಾರು ತಿನ್ಲಿ ಫಸ್ಟ್ ಹೇಳಿ ರೀಸನ್. ಏನೇನೋ ತಿನ್ನಕ್ಕೆ ಹೋಗ್ಬಿಡಿ ಮೇಡಮ್. ತಿನ್ನೋದೇ ತಿಂದರೆ ಆಯ್ತಾ ಇಲ್ಲ ಇವತ್ತೊಂದು ದಿವಸ ಈ ಬಿಸಿಲಿಗೆ ಈ ವೆದರ್ಗೆ ಇನ್ನು ಏನೇನೋ ತಿಂದರೆ ಆಯ್ತದ ಹೇಳಿ? ಮೊನ್ನೆ ಯಾರೋ ಪೇಪರಲ್ಲಿ ನೋಡಿದ್ರೆ ಬಿರಿಯಾನಿ ತಿಂದಮೇಲೆ ಕಲ್ಲಂಗಡಿ ತಿಂದ್ರಂತೆ 4 ಜನನೂ ಹೊಗೆ ಹಾಕೊಂಡ್ಬಿಟ್ಟವ್ರೆ. ಅಯ್ಯೋ, ನೀವು ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನೀವೇನೋ ಮಾತಾಡ್ತಿದ್ದೀರಾ. ಸರಿ, ಹೋಗ್ಲಿ ಬಿಡಿ ಸರ್. ನೀವು ತಿಂದ್ರಾ ಉಪ್ಪಿಟ್ಟು? ಇಲ್ಲ ಮೇಡಮ್, ನಾನು ಉಪ್ಪಿಟ್ಟು ನಾನು ತಿನ್ನಲ್ಲ. ಯಾಕಂದರೆ ಗೊತ್ತು ಉಪ್ಪಿಟ್ಟು ತಿಂದರೆ ಏನಾಯ್ತದೆ ಅಂತ. ಸರಿ ಬಿಡಿ, ಹೋಗ್ಲಿ. ಇಟ್ಲಾ ಸರ್ ಫೋನು? ಆಯ್ತು, ಕ್ಷಮಿಸಿದ್ದೀವಿ, ಇಡ್ತೀವಿ. ತುಂಬ ಥ್ಯಾಂಕ್ಸ್ ಮೇಡಮ್. ಈಗ ವಿಚಾರ ಹೇಳ್ತೀನಿ ಕೇಳಿ. ಮೊನ್ನೆ ಹುಣ್ಮೆ ಇತ್ತಲ್ಲ, ಅವಾಗ ದೇವಸ್ಥಾನಕ್ಕೆ ಮೇಡಮ್ ನಾವು ಹರಕೆ ಕಟ್ಕೊಂಡಿದ್ವಿ, ಚಕ್ಲಿದು ಹಾರ ಹಾಕ್ತೀವಿ ಅಂತ ಅಂದ್ಬಿಟ್ಟು. ಯಾವ ದೇವಸ್ಥಾನಕ್ಕೆ? ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಎಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್? ಎಲ್ಲಿದ್ರು ಒಂದೇ ದೇವರಲ್ವಾ ಮೇಡಮ್? ಯಾವ ಎಲ್ಲಿದ್ರೇನೋ ದೇವ್ರ ಸರ್ ನೀವು ಎಲ್ಲಿ ಕಟ್ಕೊಂಡ್ರು ಒಂದೇ ಅಲ್ವಾ ಮೇಡಮ್? ಎಲ್ಲರೂ ದೇವ್ರು ಮಾಡ್ಬೋದಲ್ವಾ? ನಾವು ಬೆಂಗಳೂರಲ್ಲಿ ಕಟ್ಕೊಂಡಿದ್ದು ಗಾಳಿ ಆಂಜನೇಯ ಸ್ವಾಮಿಗೆ. ಇಲ್ಲಿ ನನ್ನ ವೈಫ್ ಏನು ಮಾಡ್ಬಿಟ್ಟಿದ್ದಾಳೆ ಅಂತಂದರೆ ಸ್ವಲ್ಪ ಚಕ್ಲಿನ ಗಟ್ಟಿ ಮಾಡಿಬಿಟ್ಟಿದ್ದಾಳೆ. ಪ್ರಸಾದ ಐತಲ್ಲ, ತಿನ್ಬಿಟ್ಟು ಯಾರೋ ಒಬ್ಬರು ಭಕ್ತಾದಿಗಳು ನೈವೇದ್ಯಕ್ಕೆ ಅಂತ ಇಟ್ಟಿದ್ದು ಕೊಟ್ಟವ್ರೆ ಪೂಜಾರು. ತಿನ್ಬಿಟ್ಟು ಏನೋ ಅವ್ರಿಗೆ ಅಲ್ಲಿ ಬಿದ್ದೋಗೈತಂತೆ. ಅಲ್ಲ, ಅವ್ರಿಗೆ ಬಿದ್ದೋಗಿರೋದು ನೀವೇನು ಮಾಡೋಕ್ಕಾಗುತ್ತೆ? ಮತ್ತೆ ಈಗ ಸಾರಿ ಯಾಕೆ ಹೇಳ್ತಿದ್ದೀರಾ ನೀವು ನನಗೆ? ಅದೇ ಮೇಡಮ್, ಅವ್ರಿಗೆ ಕೇಳಿದ್ದಕ್ಕೆ ಪೂಜಾರಿಗೆ ಸ್ವಾಮಿ ಹಿಂಗೆ ನಮ್ಮ ಕೈಯಿಂದ ತಪ್ಪಾಗೈತೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು 20 ಜನ ಫೋನ್ ಮಾಡಿಬಿಟ್ಟು ಈ ಥರ ವಿಚಾರ ಹೇಳ್ಬಿಟ್ಟು ಸಾರಿ ಕೇಳಿ ಅಂತ ಹೇಳಿದ್ರು. ಅದಕ್ಕೆ ಮೇಡಮ್ ನಾನು ನಿಮಗೆ ಫಸ್ಟ್ ಮಾಡಿದ್ದು. ಸರ್, ನಮ್ಮ ನಂಬರ್ ಎಲ್ಲಿ ಸಿಕ್ತು ಸರ್ ನಿಮಗೆ? ಅಲ್ಲಲ್ಲ, ಕಾಂಟ್ಯಾಕ್ಟ್ ಇಲ್ಲಿ ನಾನು ಮಾಡಬಾರ್ದು ತಪ್ಪೇನು ಆ ಥರ ಏನೂ ಮಾಡಿಲ್ಲ ಮೇಡಮ್. ಅವ್ರು ಏನಂತ ಇದ್ದಾರೆ, ನಿಮ್ದು ಯಾವ ತಪ್ಪನ್ನ ಮಾಡ್ಕೊಂಡು ಹೋಗಿ ನೀವು ನಂಬರ್ ಎಲ್ಲಿಂದ ಸಿಕ್ತು ನಿಮಗೆ? ಸಾರಿ ಕೇಳಿದ್ರೆ ನೀವು ಒಂದು ಬೆಳದ್ ಬಿಟ್ಬಿಟ್ಟು ಇದ್ಯಾಕೆ ನನ್ನ ಮೇಲೆ ಹಿಂಗೆ ವಾಪಸ್ ಅಟ್ಯಾಕ್ ಮಾಡ್ತಿದ್ದೀರಲ್ಲ? ಅಲ್ಲ ಸರ್, ನಂಬರ್ ಎಲ್ಲಿಂದ ಸಿಕ್ತು ನಿಮ್ಗೆ? ಇದು ನಂಬರ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಮೇಡಮ್ ಡೇಟಾಬೇಸಲ್ಲಿ ತಗೊಂಡು ಮಾಡಿರೋದು ನಾನು. ಸರಿ ಸರ್, ಓಕೆ, ನಮಸ್ಕಾರ, ಇಡಿ. ದೇವ್ರಿಗೆ ಮಾಡಿ ಮೇಡಮ್ ನಮಸ್ಕಾರ, ನನಗೆ ಯಾಕೆ? ಬನ್ನಿ, ಇದೀಗ ನಂಬರ್ ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ಗೆ ಹಾಕ್ಸೋಣ. The person you have called is speaking to someone else. ಹಲೋ, ನಮಸ್ಕಾರ. ನಮಸ್ಕಾರ. ಆರ್ ಜೆ ಸುನಿಲ್ ಅಂತ ಈ ಕಡೆಯಿಂದ. ಹೇಳಿ. ನಮಸ್ಕಾರ. ಯಾರು ನಂಬರ್ ಕಳಿಸಿದ್ರಿ?
ನಮ್ಮ ಅತ್ತೆ ಮಗಳದು. ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಆಗ್ತೀರಾ ಇವಾಗ? ಹ್ಮ್. The person you are speaking with has put your call on hold. ಕೂತ್ಕೊಂಡಿದ್ದೆ. ಏನ್ ಬಿಜಿ ಬರ್ತಾ ಇತ್ತು ಅವಾಗ್ಲಿನ ನಿನ್ ಕಾಲು? ಬಿಸಿನಾ? ಅಯ್ಯೋ ಯಾರೋ ತಲೆ ತಿಂತಿದ್ರು. ಯಾರಂತೆ? ಯಾರೋ ಸುಮ್ಮನೆ ಫೋನ್ ಯಾರೋ ಏನೋ ಹೇಳ್ತಿದಾರೆ, ಚಕ್ಲಿ ನಿಪ್ಪಟ್ಟು ಅನ್ಕೊಂಡು ಏನೋ ಅಲ್ಲಿ ಬಿದ್ದೋಗಿದೆ, ಸಾರಿ ಕೇಳ್ತಿದ್ರು, ಏನೋ ಮಾತಾಡ್ತಿದ್ರಪ್ಪ. ಯಪ್ಪ ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಹಂಗೆ ಗೊತ್ತಿಲ್ಲ ಯಾರೋ ತಲೆ ಕೆಸ್ಕೊಳ್ಳೋದಿನ್ ಏನಿದೆ. ಯಾರೋ ಫೋನ್ ಮಾಡಿದ್ರು ಇಟ್ರು, ನಾನು ರೇಗ್ಬಿಟ್ಟು ಇಟ್ಬಿಟ್ಟೆ ಜಪಾಟ ಅಂತ. ಯಾವ ಊರ್ನವ್ರು ಅಂತ ಕೇಳಿದ್ರನ್ನ ಹೇಳ್ತಾನೆ ಇಲ್ಲ ಅವರು. ಯಾವ ಊರಾದ್ರೇನು ಮೇಡಮ್, ಎಲ್ಲ ದೇವಸ್ಥಾನ ಒಂದೇ ತಾನೆ ಅಂತಾರೆ. ದೇವಸ್ಥಾನದಲ್ಲಿ ಅಲ್ಲಿ ಬಿದ್ದೋಗಿದೆ ಅಂತೆ. ದೇವಸ್ಥಾನದಲ್ಲಿ ಅಲ್ಲಿ ಬಿದ್ದೋಗಿದೆ? ಅಲ್ಲ, ಯಾರೋ ದೇವಸ್ಥಾನಕ್ಕೆ ಇದನ್ನ ಹಾರ ಹಾಕ್ಸಿದ್ರಂತೆ, ಚಕ್ಲಿ ಹಾರ. ಅಲ್ಲಿ ಅದಕ್ಕೆ ಅದನ್ನ ಪ್ರಸಾದ ಸ್ವಲ್ಪ ಗಟ್ಟಿ ಮಾಡ್ಬಿಟ್ಟಿದ್ರಂತೆ, ಅದನ್ನ ತಿಂದ್ರಂತೆ, ಹಲ್ ಬಿದ್ದೋಯ್ತಂತೆ. ಅದಕ್ಕೆ ಪರಿಹಾರ ಏನು ಅಂತ ಕೇಳಿದ್ದಕ್ಕೆ 50 ಜನಕ್ಕೆ ಕಾಲ್ ಮಾಡೋದು ಅಂತ, ಅದಕ್ಕೆ ಮಾಡ್ತಾ ಇದೀನಿ ಅಂದ್ರು. ಅಲ್ಲ ಮೇಡಮ್, 20 ಜನಕ್ಕೆ ಅಂದ್ರೆ ನೀವು ಇನ್ನ 30 ಜನಕ್ಕೆ ಸೇರ್ಸ್ಕೊಂಡು ಹೇಳ್ತೀರಲ್ಲ ನೀವು. ಇನ್ನ 30 ಜನ ಎಲ್ಲಿ ಹುಡುಕೊಂಡು ಹೋಗ್ಲಿ ನಾನು? ಅಯ್ಯೋ, ನೀವ್ ಪ್ರಭಾಕರ್ ಅಲ್ಲ, ಮತ್ತೆ ಅಂಬರೀಶ್. ಯಾರೇ ಅದು? ಇಲ್ಲ ಪ್ರಭಾಕರೇ ಇಲ್ಲ, ಅಂಬರೀಶ್. ಪ್ರಭಾಕರ್. ಓ, ಅಂಬರೀಶ್. ವೆಂಕಣ್ಣನ್ ಫೋನಲ್ಲಿ ಅಂಬರೀಶ್ ಬರ್ತಾರೆ. ಲೇ, ಯಾರೇ ಅದು? ಆ ಪ್ರಭಾಕರೇ. ಇನ್ಯಾರು ನಿಮ್ಗೆ ಕಾನ್ಫರೆನ್ಸ್ ತಗೊಂಡಿದ್ದೀರಾ ಅಂದ್ರೆ? ಏನ್ ಕಾನ್ಫರೆನ್ಸ್? ಏನೇನೋ ಮಾತಾಡ್ತಿಲ್ಲ, ಏನ್ ತಿನ್ನಿ ನೀನು? ಯಾರು ಮಾತಾಡ್ತಿದಾರೆ ನೋಡಿ, ನಿಮ್ ಜೊತೆಲ್ಲೇ ಮಾತಾಡ್ತಿದಾರೆ ತಾನೇ. ಯಾರನ್ನ ಕನೆಕ್ಟ್ ಮಾಡಿದೆ ನೀನು? ನಾನೇನ್ ಕರೆಕ್ಟ್ ಮಾಡಿಲ್ಲಪ್ಪ. ಸಾರ್ ಇವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಸರ್ ಇವ್ರಿಗೆ, ಅದಕ್ಕೆ. ನಮ್ಗೆ ತಲೆ ಕೆಟ್ಟೋಗಿದೆ ಅಂತಾರೆ. ಪ್ರಭಾಕರ್. ಯಾವ ಪ್ರಭಾಕರ್? ಪ್ರಭಾಕರ್ ಅಲ್ವೇ ಅದು? ಯಾವ ಅದು ಪ್ರಭಾಕರ್? RJ ಸುನೀಲ್ ಅಂತ. ಸುನೀಲ್ ಅಂತ. ಅಯ್ಯೋ ದೇವ್ರೆ, ನನ್ಗೇನೋ ಡೌಟ್. ನೀವೆಲ್ಲ ಇಂಟರ್ವ್ಯೂ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಒಟ್ಟು ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮೆಸೇಜ್ ಮಾಡಿದ್ದಕ್ಕೆ. ಸಾರಿ. ಇಟ್ಸ್ ಥ್ಯಾಂಕ್ ಓಕೆ. ಯು ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಮಾ. ಸಾರಿ. ಓಕೆ ಮಾ, ಓಕೆ, ಇಟ್ಸ್ ಓಕೆ. ಥ್ಯಾಂಕ್ ಯು. ವೆಲ್, ಬೊಮ್ಮಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಇದೇ ರೀತಿ ನಾನು ಕೂಡ ನೀವು ಕಳಿಸಿರೋ ನಂಬರ್ಗೆ ಟ್ರ್ಯಾಪ್ ಮಾಡಬೇಕು ಅಂದರೆ ಅವ್ರ ಹೆಸರು, ಮೊಬೈಲ್ ನಂಬರ್ನ ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು. ನನ್ನ ವಾಟ್ಸಪ್ ನಂಬರ್ ಗೊತ್ತಲ್ಲ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಮೊಬೈಲ್ ನಂಬರ್ನ ಕಳಿಸ್ಕೊಡಿ. ನಗಿಸ್ತಾರೆ. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಂದರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.